ಮೇಷ ಸಿಂಹ ಧನುರ್ ರಾಶಿಯಲ್ಲಿ ಯಾರೆಲ್ಲ ಜನನಾಗಿದ್ದಾರೆ? ಇವರಿಗೆ ಮೊದಲನೇ ಆಪ್ಷನ್ ಬಂದು ಸಿಂಹಾಯ ಅತ್ಯಂತ ಶ್ರೇಷ್ಠ. ವೃಷಭ ಕನ್ಯಾ ಮಕರ ರಾಶಿಯವರು ವೃಷಭಾಯ ತುಂಬಾ ಒಳ್ಳೆಯದು, ಧ್ವಜಾಯ ಅವರಿಗೆ ಅಷ್ಟೊಂದು ಶುಭ ಫಲವನ್ನು ಕೊಡೋದಿಲ್ಲ. ನೀವೇನು ಮಾಡ್ಬಿಡ್ತೀರಿ, ಸುಮ್ಮನೆ ತಗೊಂಡು ಮೊಬೈಲ್ನ ತಗೊಂಡ್ಬಿಟ್ಟು ಯಾವುದೋ ಒಂದು ಆ್ಯಪಲ್ಲಿ ಸುಮ್ಮನೆ ಆಯ ನೋಡ್ಬಿಟ್ಟು ಹಾಕ್ಬಿಡ್ತೀರಿ. ಹಂಗಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಕಳೆದ ಸಂಚಿಕೆಯಲ್ಲಿ ಆಯಗಳ ವರ್ಣನೆ, ಆಯಗಳು ಹೇಗಿರಬೇಕು, ಯಾವ ಆಯ ಯಾವ ದಿಕ್ಕಿಗೆ ಒಳ್ಳೆ ಫಲವನ್ನು ಕೊಡುತ್ತೆ, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೆ. ಈ ಸಂಚಿಕೆಯಲ್ಲಿ ಯಾವ ಯಾವ ರಾಶಿಯವರಿಗೆ ಮತ್ತು ಯಾವ್ಯಾವ ರಾಶಿಯಲ್ಲಿ ಜನಿಸಿರುವಂಥವರಿಗೆ ಯಾವೆಲ್ಲ ಆಯಗಳು ಶುಭ ಫಲವನ್ನು ಕೊಡ್ತದೆ ಅನ್ನುವಂಥ ವಿಚಾರವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ. ಇಲ್ಲಿ ಪ್ರಮುಖವಾಗಿ ಎರಡು ವಿಧಾನದಲ್ಲಿ ತಿಳಿಸಿದ್ದಾರೆ. ಒಂದು, ದಿಕ್ಕಿನ ಪ್ರಕಾರ ಆಯವನ್ನು ನಿರ್ಣಯ ಮಾಡುವಂಥದ್ದು. ಅಂದರೆ ಎಕ್ಸಾಂಪಲ್, ನಿಮಗೆ ಪೂರ್ವ ದಿಕ್ಕು ಅಂದ ತಕ್ಷಣ, ಪೂರ್ವ ದಿಕ್ಕಿಗೆ ಬಾಗಿಲಿಡ್ತಾ ಇದ್ದೀವಿ ಅಂದ ತಕ್ಷಣ ಅದು ಯಾವುದೇ ರಾಶಿಯವರಾಗಿರಲಿ, ಪೂರ್ವ ದಿಕ್ಕಿನ ಮುಖ್ಯ ದ್ವಾರ ಅಂದ ತಕ್ಷಣವೇ ಅವರು ಧ್ವಜಾಯದಲ್ಲೇ ಮನೆಯನ್ನು ಕಟ್ಟಬೇಕು. ದಕ್ಷಿಣ ದಿಕ್ಕಿಗೆ ಮುಖ್ಯ ದ್ವಾರವನ್ನು ಇಡ್ತಾ ಇದ್ದೀವಿ ಅಂದರೆ ಅದು ಯಾವುದೇ ರಾಶಿಯವರಾಗಿರಲಿ, ಅದು ಸಿಂಹಾಯದಲ್ಲಿ ಗೃಹ ನಿರ್ಮಾಣ ಮೊದಲನೇ ಆಪ್ಷನ್. ಅಥವಾ ಋಷಭ ಇದರಲ್ಲಿ ನೀವು ಮನೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ನಾವು ಮುಖ್ಯ ದ್ವಾರವನ್ನು ಇಡ್ತಾ ಇದ್ದೀವಿ ಅಂದರೆ ಅದು ಯಾವುದೇ ರಾಶಿಯವರಾಗಿದ್ರೂ ಋಷಭಾಯದಲ್ಲಿ ಗೃಹ ನಿರ್ಮಾಣವನ್ನು ಮಾಡಬೇಕು. ಉತ್ತರ ದಿಕ್ಕಿಗೆ ಬಾಗಿಲಿಡ್ತಾ ಇದ್ದೀರಾ ನೀವು ಅಂತಂದರೆ ನೀವು ಯಾವುದೇ ರಾಶಿಯವರಾಗಿರಿ, ಗಜಾಯದಲ್ಲಿ ಮೊದಲನೇ ಆಪ್ಷನ್ನು ಗೃಹ ನಿರ್ಮಾಣವನ್ನು ಮಾಡಬೇಕು. ಇದು ಆಯಗಳ ಪ್ರಕಾರ ಮುಖ್ಯ ದ್ವಾರವನ್ನು ನಿರ್ಣಯ ಮಾಡುವಂಥದ್ದು. ಹಾಗಾದರೆ ರಾಶಿಗಳ ಪ್ರಕಾರ ಆಯಗಳ ನಿರ್ಣಯವನ್ನು ಹೇಗೆ ಮಾಡಿದ್ದಾರೆ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಇಲ್ಲಿ ಬ್ರಾಹ್ಮಣ ಅಂದ್ರೇನು ಅಂದರೆ ನಾಲೆಡ್ಜ್ ಬೇಸಸ್. ಈಗ ಒಂದು ಮನೆ ಕಟ್ಟುವಾಗ ಇಂಜಿನಿಯರ್ನ ನಾವು ಬ್ರಾಹ್ಮಣ ಅಂತ ಅನ್ಬೋದು, ಮನೆ ಯಜಮಾನನ ನಾವು ಕ್ಷತ್ರಿಯ ಅಂತ ಕರಿಬೋದು, ಅಲ್ಲಿ ಮಾಡುವಂತಹ ಮೇಸ್ತ್ರಿಯನ್ನು ವೈಶ್ಯ ಅಂತ ಕರಿಬೋದು. ಅಪ್ಪ, ನಾನು ಯಾವ ಜವಾಬ್ದಾರಿನ ತೊಗೊಳ್ಳೋದಿಲ್ಲ, ಬಟ್ ನಾನು ನಿಮ್ಮೆಲ್ಲರಿಗೂ ಸಹಾಯ ಮಾಡ್ತೀನಿ, ನನ್ನಿಂದ ನಿಮ್ಗೇನು ಸಪೋರ್ಟ್ ಆಗುತ್ತೆ ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ಶೂದ್ರ ಅಂತ ನಾವು ಕರಿಬೋದು. ಇಲ್ಲಿ ವರ್ಣಗಳ ನಿರ್ಣಯ ಮಾಡುವಂಥದ್ದು ಇಟ್ ಇಸ್ ಎ ನಾಟ್ ಎ ಜಾತಿ, ಇಟ್ ಇಸ್ ಎ ನೇಚರ್. ಅವ್ರು ಮಾಡುವ ಕೆಲಸದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈ ರೀತಿಯಾಗಿ ವರ್ಣಗಳ ಆಧಾರದ ಮೇಲೆ ಇಡೀ ಆಯಗಳ ನಿರ್ಣಯವನ್ನು ಮಾಡ್ತಾ ಹೋಗ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಮೇಷ ಸಿಂಹ ಧನುರ್ ರಾಶಿಯಲ್ಲಿ ಯಾರೆಲ್ಲ ಜನನಾಗಿದ್ದೀರಿ, ಮೇಷ ಸಿಂಹ ಧನುರ್ ರಾಶಿಯಲ್ಲಿ ಯಾರೆಲ್ಲ ಜನನಾಗಿದ್ದೀರಿ ಇವರಿಗೆ ಮೊದಲನೇ ಆಪ್ಷನ್ ಬಂದು ಸಿಂಹಾಯ ಅತ್ಯಂತ ಶ್ರೇಷ್ಠ, ಅತ್ಯಂತ ಶುಭ ಫಲವನ್ನು ಕೊಡ್ತದೆ. ಮೇಷ, ಸಿಂಹ ಮತ್ತು ಧನುಸ್ ರಾಶಿಯವರಿಗೆ ಸಿಂಹಾಯ ಅತ್ಯಂತ ಶುಭ ಫಲವನ್ನು ಕೊಡ್ತದೆ. ಯಾರೆಲ್ಲ ವೃಷಭ, ಕನ್ಯಾ ಮತ್ತು ಮಕರ ರಾಶಿಯಲ್ಲಿ ಜನನಾಗಿದ್ದೀರಿ, ವೃಷಭ, ಕನ್ಯಾ, ಮಕರ ರಾಶಿಯಲ್ಲಿ ಜನನಾಗಿದ್ದೀರಿ ಇವ್ರಿಗೆ ವೃಷಭಾಯ ಅತ್ಯಂತ ಶುಭ ಫಲವನ್ನು ಕೊಡ್ತದೆ. ಮಿಥುನ, ತುಲ, ಕುಂಭರಾಶಿಯಲ್ಲಿ ಯಾರೆಲ್ಲ ಜನನಾಗಿದ್ದೀರಿ ಇವ್ರಿಗೆ ಗಜಾಯ ಅತ್ಯಂತ ಶ್ರೇಷ್ಠ ಫಲವನ್ನು ಕೊಡ್ತದೆ. ಯಾರೆಲ್ಲ ಕರ್ಕಾಟಕ, ವೃಶ್ಚಿಕ ಮತ್ತು ಮೀನರಾಶಿಯಲ್ಲಿ ಜನನಾಗಿದ್ದೀರಿ ಇಂಥವರಿಗೆ ಬಹಳ ವಿಶೇಷವಾಗಿ ಧ್ವಜಾಯು ಅತ್ಯಂತ ಶುಭ ಫಲವನ್ನು ಕೊಡ್ತದೆ. ಈ ರೀತಿಯಾಗಿ ವರ್ಣನೆಯನ್ನು ಮಾಡಿದ್ದಾರೆ, ಸ್ಪಷ್ಟವಾಗಿ ವರ್ಣನೆ. ಈ ರೀತಿಯಾಗಿ ನೀವು ಗೃಹ ನಿರ್ಮಾಣವನ್ನು ಮಾಡಿಕೊಂಡ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ನೋಡಿ,
ಈ ಮೇಷ ಸಿಂಹ ಧನುರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಸಿಂಹಾಯ ಅಂತ ಹೇಳಿದೆ. ಇಲ್ಲ ಗುರುಗಳೇ, ನಮಗೆ ಸಿಂಹಾಯ ಇಷ್ಟ ಇಲ್ಲ, ಸಿಂಹಾಯ ಬಿಟ್ಟು ಬೇರೆ ಯಾವುದಾದ್ರೂ ಆಯವನ್ನು ನಾವು ಈ ಮೇಷ ಸಿಂಹ ಧನುಸ್ಸು ರಾಶಿಯವರು ಬಳಸ್ಬೋದಾ ಅಂದರೆ ಖಂಡಿತ ಬಳಸ್ಬೋದು. ಧ್ವಜಾಯ ಮತ್ತು ವೃಷಭಾಯವನ್ನು ಬಳಸ್ಬೋದು, ಆದರೆ ಗಜಾಯವನ್ನು ಬಳಸುವಂಥದ್ದಿಲ್ಲ. ಹಾಗಾದರೆ ವೃಷಭ, ಕನ್ಯಾ, ಮಕರ ರಾಶಿಯವರು ವೃಷಭಾಯ ತುಂಬ ಒಳ್ಳೆಯದು, ಮಿಕ್ಕದಂತೆ ಯಾವ ಆಯ ಬಳಸ್ಬೋದು ಅಂದರೆ ಗಜಾಯ ಮತ್ತು ಸಿಂಹಾಯವನ್ನು ಬಳಸ್ಬೋದು. ಧ್ವಜಾಯ ಅವರಿಗೆ ಅಷ್ಟೊಂದು ಶುಭ ಫಲವನ್ನು ಕೊಡೋದಿಲ್ಲ. ಅದೇ ರೀತಿ ಮಿಥುನ, ತುಲ, ಕುಂಭರಾಶಿಯಲ್ಲಿ ಜನನ ಆಗಿರುವಂಥವ್ರು ಗಜಾಯದ ಮನೆ ಅತ್ಯಂತ ಶ್ರೇಷ್ಠವಾದಂತಹ ಫಲವನ್ನು ಕೊಡುತ್ತದೆ ಅಂತ ನಾನು ನಿಮ್ಗೆ ಹೇಳಿದೆ. ಯಾವುದನ್ನು ಬಳಸಬಾರ್ದು? ಸಿಂಹಾಯವನ್ನು ಬಳಸಬಾರ್ದು. ಧ್ವಜಾಯ, ಋಷಭಾಯ ಆಪ್ಷನಲ್ ಆಗಿ ಬಳಸ್ಬೋದು. ಕಟಕ, ವೃಶ್ಚಿಕ, ಮೀನರಾಶಿಯಲ್ಲಿ ಜನನ ಆಗಿರುವಂಥವ್ರು, ಈ ಕಟಕ, ವೃಶ್ಚಿಕ, ಮೀನರಾಶಿಯಲ್ಲಿ ಜನನ ಆಗಿರುವಂಥವ್ರಿಗೆ ಧ್ವಜಾಯ ಸರ್ವಶ್ರೇಷ್ಠವಾದ ಫಲ, ಸಂಪತ್ತು, ಆನಂದ, ಸುಖ, ವಂಶಾಭಿವೃದ್ಧಿಯನ್ನು ಕೊಡುತ್ತದೆ ಅಂತ ನಾನು ಹೇಳಿದೆ. ಅದರಿಂದ ಇವ್ರು ಯಾವುದನ್ನು ಬಳಸಬಾರ್ದು? ಇಲ್ಲಿ ಇವರು ವೃಷಭಾಯವನ್ನು ಬಳಸಬಾರ್ದು. ಆಪ್ಷನಲ್ ಆಗಿ ಗಜಾಯ ಮತ್ತು ಸಿಂಹಾಯವನ್ನು ಬಳಸ್ಬೋದು. ಅದರಿಂದ ಯಾವತ್ತೂ ಕೂಡ ಒಂದು ಗೃಹ ನಿರ್ಮಾಣ ಮಾಡುವಾಗ ತುಂಬ ವಿಷಯಗಳಿರ್ತದೆ. ಆ ತುಂಬ ವಿಷಯಗಳಿರುವಂತಹ ಸಂದರ್ಭದಲ್ಲಿ ಅದರ ಸರಿಯಾದ ಕ್ರಮದಲ್ಲಿ ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಪಾಲನೆಯನ್ನು ಮಾಡಿದ್ರೆ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ನೀವೇನು ಮಾಡಿಬಿಡ್ತೀರಿ, ಸುಮ್ಮನೆ ಮೊಬೈಲ್ನ ತೊಗೊಂಡ್ಬಿಟ್ಟು ಯಾವುದೋ ಒಂದು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಆ್ಯಪಲ್ಲಿ ಸುಮ್ಮನೆ ಆಯ ನೋಡ್ಬಿಟ್ಟು ಹಾಕ್ಬಿಡ್ತೀರಿ. ಹಂಗಲ್ಲ, ಅದಕ್ಕೆ ಅದರದೇ ಆದ ವರ್ಣಗಳಿರ್ತದೆ, ಅದಕ್ಕೆ ಆದಂತಹ ವರ್ಗಗಳಿರ್ತದೆ, ಮತ್ತು ತಿಥಿವಾರ, ನಕ್ಷತ್ರ, ಯೋಗಾದಿ ಕರಣಗಳು, ಅಂಶಫಲಾದಿಗಳನ್ನು ನಾವು ನಿರ್ಣಯ ಮಾಡಬೇಕಾಗ್ತದೆ. ಇದನ್ನೆಲ್ಲ ಒಟ್ಟಾರೆಯಾಗಿ ಅತ್ಯಂತ ಶುಭ ಫಲಗಳು ಆ ಮನೆಯಲ್ಲಿ ವಾಸ ಮಾಡುವಂಥ ಯಜಮಾನನಿಗೆ ಮತ್ತು ಅವರ ಕುಟುಂಬದವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿ ಅಂತೇಳಿ ಟೈಮ್ ತಗೊಂಡು ಅವ್ರಿಗೆ ನಾವೆಲ್ಲವನ್ನು ನಿರ್ಣಯ ಮಾಡಬೇಕಾಗ್ತದೆ. ಅದರಿಂದ ಈ ಸಂಚಿಕೆಯಲ್ಲಿ ನಿಮಗೆ ಯಾವ ರಾಶಿಯಲ್ಲಿ ಜನನಾಗಿರುವಂಥವ್ರಿಗೆ ಯಾವೆಲ್ಲ ಆಯಗಳು ಆಗ್ಬರ್ತದೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಅದು ನಿಮಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತದೆ ಮತ್ತು ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೂ ಕೂಡ ವಾಸ್ತು ಬಗ್ಗೆ ಸಲಹೆ ಬೇಕು, ವಾಸ್ತು ಬಗ್ಗೆ ತಿಳ್ಕೊಬೇಕು ಅಂದರೆ ಖಂಡಿತ ಭೇಟಿ ಮಾಡಿ. ತುಂಬ ದೂರದಲ್ಲಿರುವಂಥವರು ಬರೋಕ್ಕಾಗಿಲ್ಲ ಅಂದರೆ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.